ಹಣ ಮನೆಯನ್ನು ಕೊಂಡುಕೊಳ್ಳಬಹುದು, ಆದರೆ ಮನೆಯವರ ಮನವನ್ನಲ್ಲ. ಹಣ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು, ಆದರೆ ನಿದ್ದೆಯನ್ನಲ್ಲ. ಹಣ ಗಡಿಯಾರವನ್ನು ಕೊಂಡುಕೊಳ್ಳಬಹುದು, ಆದರೆ ಸಮಯವನ್ನಲ್ಲ. ಹಣ ಪುಸ್ತಕವನ್ನು ಕೊಂಡುಕೊಳ್ಳಬಹುದು, ಆದರೆ ಜ್ಞಾನವನ್ನಲ್ಲ. ಹಣ ಗೆಳೆಯರನ್ನು ಕೊಂಡುಕೊಳ್ಳಬಹುದು, ಆದರೆ ಪ್ರೀತಿಯನ್ನಲ್ಲ. ಜೀವನದಲ್ಲಿ ಆರೋಗ್ಯ, ನೆಮ್ಮದಿ, ಪ್ರೀತಿ ಮುಖ್ಯ. ನಮ್ಮ ಆಸೆಗಳಿಗೆ ಮಿತಿ ಇದ್ದಾಗ ಇವೆಲ್ಲವೂ ಸಾಧ್ಯ. ಹಣ ಇಂದು ಬರುತ್ತದೆ, ನಾಳೆ ಹೋಗುತ್ತದೆ. ಅದರ ಹಿಂದೆ ಓಡಿ ನಮ್ಮ ಇಡೀ ಜೀವನವನ್ನೇ ವ್ಯಯಿಸಿರುತ್ತೇವೆ. ಎಂತಹ ವಿಪರ್ಯಾಸವಲ್ಲವೇ?